ನಮಸ್ಕಾರ ರೀಪ ಎಲ್ಲರಿಗೂ. ಧಾರವಾಡ ಗ್ರಾಮೀಣ ಕ್ಷೇತ್ರದ ವಿನಯ್ ಕುಲಕರ್ಣಿಯ ಪರಿಸ್ಥಿತಿ ಏನು? ಭಾಳ ಜನ ಕೇಳಾಕತ್ತೀರಿ, ಜವಾರಿ ಕಾಕ ನೀನೇ ಹೇಳಬೇಕು, ಭಾಳ ಗ್ರೌಂಡ್ ರಿಪೋರ್ಟ್ ಹೇಳ್ತಿ, ವಿನಯ್ ಕುಲಕರ್ಣಿ ಪರಿಸ್ಥಿತಿ ಏನು? ಭಾಳ ನೆನೆಸಾಕತ್ತಾರ. ಗ್ರಾಮೀಣ ಭಾಗಕ್ಕೆ ಒಂದು ಆಧಾರ ಸ್ತಂಭವಿದ್ದ ವಿನಯ್ ಕುಲಕರ್ಣಿ, ಸರ್ವ ಜಾತಿ ಜನಾಂಗದ ನಾಯಕನಿದ್ದ ವಿನಯ್ ಕುಲಕರ್ಣಿ ಯಾವುದೇ ಜಾತಿ ಧರ್ಮ ಮಾಡಲಿಲ್ಲ. ಪ್ರತಿಯೊಬ್ಬರದ ಯಾವುದೇ ಸುಖ ಸಮಾಚಾರ ಏನಾದರೂ ದುಃಖದ ಕಾರ್ಯಕ್ರಮ ಇದ್ದರೆ ತಕ್ಷಣ ಅಲ್ಲಿ ಧಾವಿಸಿ ಬಂದು ಅವರ ಶುಭ ಕಾರ್ಯಕ್ಕೆ ನೆರವು ಆಗುತ್ತಿದ್ದ ವಿನಯ್ ಕುಲಕರ್ಣಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಪಂಚಮಶಾಲಿಯ ಬಲಿಷ್ಠ ಹುಲಿ ಅಂದರೆ ಅವನೇ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಮುಂದೆ ಬೆಳಿಬಾರ್ದು. ವಿನಯ್ ಕುಲಕರ್ಣಿ ಎಲ್ಲರೇ ರಾಜ್ಯದ ಚುಕ್ಕಾಣಿ ಹಿಡ್ದಾನ್. ವಿನಯ್ ಕುಲಕರ್ಣಿ ಎಲ್ಲರೇ ಜನರ ಅಭಿಪ್ರಾಯಗಳಿಂದ ಬಹಳ ಸಂಗ್ರಹ ಮಾಡ್ಯಾನ್. ಎಲ್ಲಿಯಾದರೂ ವಿನಯ್ ಕುಲಕರ್ಣಿ 30-40 ಎಲ್ಲರೇ ಶಾಸಕರನ್ನ ಆರಿಸ್ತಂದಾನ್. ಅಷ್ಟು ಶಕ್ತಿ ವಿನಯ್ ಕುಲಕರ್ಣಿ ಕಡೆ ಐತಿ. ಆ ವಿನಯ್ ಕುಲಕರ್ಣಿಗೆ ಒಂದು ಆಧಾರ ಸ್ತಂಭ ಮಗಳು ವೈಶಾಲಿ. ವೈಶಾಲಿದು ಲಕ್ಷಣ ಭಾಳ ಐತ್ರ. ನೀವು ವೈಶಾಲಿನೂ ಹಂಗೇನು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಆ ಹುಡುಗಿ ನೋಡಾಕಿರಿ, ಆ ಹುಡುಗಿನೂ ಒಂದು ದಿನ ಇದೇ ಕರ್ನಾಟಕ ರಾಜ್ಯದ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾಳೆ. ಇದೇ ಕಡಕ ಜವಾರಿ ಕಾಕ ಹೇಳಿದ್ದೇನೆ ಅನ್ನಿಸ್ತೀರಿ. ಯಾರು ಆ ವಿನಯ್ ಕುಲಕರ್ಣಿ ಮಗಳು ವೈಶಾಲಿ? ಈಗ ಗ್ರಾಮೀಣ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದಂಥ ವೈಶಾಲಿ ಪ್ರತಿ ಮನೆಗೆ ಭೇಟಿ, ತಂದೆಯ ಅನುಪಸ್ಥಿತಿ, ತಂದೆಯಲ್ಲಿ ಗೈರ ಸ್ಥಾನ, ಇನ್ನೂ ಪ್ರಕರಣ ನ್ಯಾಯಾಲಯದಲ್ಲಿ. ನ್ಯಾಯಾಲಯ ಏನು ತೀರ್ಮಾನ ಕೊಡ್ತೈತಿ ಅದನ್ನು ಇನ್ನು ತಲೆಬಾಗಬೇಕು. ಅಲ್ಲಿರುವಂಥ ಪ್ರಖ್ಯಾತ ನ್ಯಾಯವಾದಿ ಸಿ ವಿ ನಾಗೇಶ್ CBIಗೆ ಪಾರ್ಟಿ ಸವಾಲು ಕೇಳಾಕತ್ತಾರ. CBI ಗಾಬರಿ ಬಿದ್ದೈತಿ, ಅಂತ ಏನು ಪ್ರಶ್ನೆ ಕೇಳತ್ತಾರೋಪ ಅಂಥೇಳಿ. ಇನ್ನು ನೋಡೋಣ ಅದು ನ್ಯಾಯಾಲಯ ಏನು ತೀರ್ಪು ಕೊಡ್ತೈತಿ ಅದಕ್ಕೆ ತಲೆಬಾಗಲೇಬೇಕು. ನ್ಯಾಯಾಲಯದ ತೀರ್ಪು ದೇವರ ತೀರ್ಪು, ಅಂತಿಮ ತೀರ್ಪು, ಅದಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಈಗ ವಿನಯ್ ಕುಲಕರ್ಣಿ ವೈಶಿಷ್ಟ್ಯ, ಯಾವುದೇ ಒಂದು ಗ್ರಾಮೀಣ ಪ್ರದೇಶದ ಒಂದು ಹಳ್ಳಿಗೆ ವಿನಯ್ ಕುಲಕರ್ಣಿ ಹೋದರೆ ಆ ಮೆಮ್ರಿ ಪವರ್ ಎಷ್ಟೈತೆ ನೋಡ್ರಿ ವಿನಯ್ ಕುಲಕರ್ಣಿ. ಆ ಹಳ್ಳಿಯಲ್ಲಿ ಒಂದು 10,000 ಜನ ಇದ್ದರೆ ಕನಿಷ್ಠ ಇಲ್ಲ ಅಂದರೂ 300-400 ಜನ ಹೆಸರು ಕೊಟ್ಟು ಕರೀತಾನೆ. ಇಷ್ಟೊಂದು ಇಚ್ಛಾಶಕ್ತಿ ಉಳ್ಳಂಥ ಈ ನಾಯಕ ಇವನು ಹೆಂಗೆ ತುಳಿಬೇಕು, ಹೆಂಗೆ ಇವನನ್ನು ತುಳಿಯಲಿಕ್ಕೆ ಪ್ರಯತ್ನ ಪಡಬೇಕು, ಯಾವ ರೀತಿ ದಾಪುಗಾಲ ಹಾಕಿ ರೋಡ್ ಬ್ರೇಕ್ಗಳನ್ನ ಹಾಕಬೇಕು, ಏನೋ ಷಡ್ಯಂತ್ರಗಳನ್ನು ಮಾಡಿದರೂ ಸಹಿತ ಎಷ್ಟು ತುಳಿಲಿಕ್ಕೆ ಬೆನ್ನು ಹತ್ತೀರಿ ಅಷ್ಟು ಬೆಳಿಲಿಕ್ಕೆ ಬೆನ್ನು ಹತ್ತತಾರ. ಅದೇ ಜನತಾ ನ್ಯಾಯಾಲಯದ ಮತದಾರರು. ಭಾಳ ಎಚ್ಚರಿಕೆ ಕೊಟ್ಟು ಕೇಳಬೇಕು ಈ ವಿಷಯ. ಇವತ್ತು ಭಾಳ ಕುತೂಹಲಭರಿತವಾದ ವಿಷಯ. ವಿನಯ್ ಕುಲಕರ್ಣಿ ಫ್ಯಾನ್ಸ್ ಎಲ್ಲಿ ನೋಡಿದರೆ VK ಬಾಸ್, ಎಲ್ಲಿ ನೋಡಿದಲ್ಲಿ ವಿನಯ್ ಕುಲಕರ್ಣಿ ಅಭಿಮಾನಿಗಳ ಬಳಗ, ಎಲ್ಲಿ ನೋಡಿದಲ್ಲಿ ವೈಶಾಲಿ ಅಭಿಮಾನಿ ಬಳಗ, ಎಲ್ಲಿ ನೋಡಿದಲ್ಲಿ ಶಿವಲೀಲಾ ಅಭಿಮಾನಿ ಬಳಗ. ಯಾಕೆ ಆ ಕುಟುಂಬಕ್ಕೆ ಅಷ್ಟು ಪ್ರೀತಿ ಕೊಡ್ತಾರಂದರೆ ಆ ಕುಟುಂಬ ನಮ್ಮ ಸುಖ ದುಃಖದಲ್ಲಿ ಭಾಗಿಯಾಗುತ್ತೈತಿ, ಜಾತಿವಾದಿ ಮಾಡುವುದಿಲ್ಲ. ಈಗ ಜನರಿಗೆ ಏನು ಬೇಕಾಗೈತ್ರಿ? ನೆಮ್ಮದಿ, ಶಾಂತಿ, ಬದುಕು. ಆಸ್ತಿ ಐಶ್ವರ್ಯ ಅಂತೂ ಅವಶ್ಯಕತೆ ಇಲ್ಲ. 1 ನಿಮಿಷನಾಗ ದೇವ್ರು ಕಸ್ಕೋತಾನೆ. ಅವನಲ್ಲಿ ಏನೈತಿ ಶಕ್ತಿ? ಈಗ ಇರುವುದು ಹೃದಯವಂತಿಕೆ ಮತ್ತು ನಾಲಿಗೆ. ಅದು ಭಾಳ ಇಂಪಾರ್ಟೆಂಟ್ ರೀ. ಈಗ ಜನರಿಗೆ ಕರೆದು ಕೊಟ್ಟು ಮಾತಾಡಿಸಿರಿ, ಒಂದು ಚರಿಗೆ ನೀರು ಕೊಟ್ರಿ, ಕೈಕಾಲು ತೊಳ್ಯಾಕೆ ನೀರು ಕೊಟ್ರಿ, ಹಸ್ದವಂಗೆ ಅನ್ನ ಕೊಟ್ರಿ, ಆತಿಥ್ಯ ಮಾಡಿದ್ರಿ, ಅತಿಥಿ ಸತ್ಕಾರ ಮಾಡಿರಿ. ಅದು ವಿನಯ್ ಕುಲಕರ್ಣಿಯ ಒಂದು ಗುಣ. ವಿನಯ್ ಕುಲಕರ್ಣಿ ಯಾವಾಗಲೂ ನೋಡ್ರಿ ಯಾರ ಜೊತೆನೂ ಈರ್ಷೆ ರಾಜಕಾರಣ ಮಾಡಲಿಲ್ಲ, ಬೆಳೆದ ಬಂದ ರಾಜಕಾರಣ. ಇವು ಉತ್ತರ ಕರ್ನಾಟಕದಾಗ ಇನ್ನು ಭಾಳ ದೊಡ್ಡ ನಾಯಕ ಆಗಿ ಬೆಳಿತಾನೆ. ಇವನು ಹೆಂಗೆ ತುಳಿಬೇಕು ಅನ್ನೋದೊಂದು ಚಕ್ರ ಇವು ತಯಾರು ಮಾಡ್ತಿರ್ತಾರೆ ರೀ. ಯಾವಾಗಲೂ ಬೆಳೆಯುತ್ತಿರುವ ನಾಯಕನಿಗೆ ಎದುರಾಳಿಗಳು ಭಾಳ. ಅದರ ಸಲುವಾಗಿ ನಾವು ಮೊದಲಿಂದ ಹೇಳ್ಕೊತ ಹೋಗ್ತೀವಿ, ಗಾಡಿ ಹೊಡಿಯುವಾಗ ಒಂದು ಸ್ವಲ್ಪ ಹಿಂದೂ ನೋಡ್ಕೊತಿರ್ಬೇಕು. ಹಿಂದಿನವ್ ಬರ್ತಾನೋ ಇಲ್ಲೋ ಅಂತೇಳಿ ನಿಮ್ಮ ಇದ್ರಾಗ ನಿಮ್ಗೆ ಧ್ಯಾನದಾಗ ಹೊಡ್ಯಾಕೆ ಹೋಗ್ಬೇಡ್ರಿ. ಹಿಂದೊಬ್ಬ ಇರ್ತಾನೆ ನೋಡ್ಕೊತಿರ್ಬೇಕು. ಕನ್ನಡಿ ಯಾಕೆ ಕೊಟ್ಟಿರ್ತಾರೆ 2, ಈ ಕಡೆ ನೋಡ್ಬೇಕು, ಈ ಕಡೆ ನೋಡ್ಬೇಕು. ಇದು ಎಚ್ಚರಿಕೆಯ ಗಂಟೆ. ಆದರೆ ನಮ್ಮ ಧಾರವಾಡ ಗ್ರಾಮೀಣ ಪ್ರದೇಶದ ಮಹಾಜನತೆ ನಿಮ್ಮ ನಾಯಕನ ಬರುವಿಕೆಗಾಗಿ ಪ್ರಾರ್ಥನೆ ಮಾಡಾಕತ್ತೀರಿ. ದೇವರ ಗುಡಿ ಗುಂಡಾರಕ್ಕೆ ಹೊಂಟೀರಿ, ಮಸೀದಿಗೆ ಹೊಂಟೀರಿ, ದರ್ಗಾದಲ್ಲಿ ಪ್ರಾರ್ಥನೆ ಮಾಡಾಕತ್ತೀರಿ. ಆ ಪ್ರಾರ್ಥನೆ ಇನ್ನು ಆ ದೇವರು ಒಪ್ಪಿದರೆ ಮಾತ್ರ ನ್ಯಾಯಾಲಯದ ತೀರ್ಪು ಅಂತಿಮ. ಇನ್ನು ನ್ಯಾಯಾಲಯ ಏನು ಹೇಳ್ತೈತಿ ಅದನ್ನು ಕೇಳಲೇಬೇಕು.
ಅಭಿಮಾನಿಗಳ ಬಳಗಂತೂ ಮಾತ್ರ ಭಾಳ ಐತಿ. ಜೈಲಿನಾಗಿದ್ದದ್ದು ಆರಿಸಿ ಬಂದಂಥ ವ್ಯಕ್ತಿ ಎಷ್ಟು ಅಭಿಮಾನಿಗಳು ಅದೇನೋ ಅನ್ನೋದು ತೋರಿಸ್ಕೊಟ್ಟಿರಿ. ಅಭ್ಯರ್ಥಿ ಜೈಲಿನಲ್ಲಿ ಆದರೆ ಆಯ್ಕೆ ಜನತಾ ನ್ಯಾಯಾಲಯದಲ್ಲಿ. ಇದು ಎಂಥದ್ದು ನೋಡ್ರಿ ವಿನಯ್ ಕುಲಕರ್ಣಿ. ಈಗ ಎಲ್ಲಿ ನೋಡಿದಲ್ಲಿ ಹಳ್ಳಿಯಲ್ಲಿ ತಿರುಗಾಡಿದ್ರೆ ವಿನಯ್ ಕುಲಕರ್ಣಿ, ಎಲ್ಲಿ ನೋಡಿದಲ್ಲಿ ಅಭಿಮಾನಿಗಳ ಬಳಗ. ಇನ್ನು ಕೆಲವೇ ದಿನಗಳಲ್ಲಿ ವಿನಯ್ ಕುಲಕರ್ಣಿ ಅಭಿಮಾನಿಗಳ ಎತ್ತರಕ್ಕೆ ಬೆಳೆ ಹಾಕತ್ತಾರ. ಆ ಅಭಿಮಾನಿ ಬಳಗ ಇನ್ನು ಉತ್ತರ ಕರ್ನಾಟಕದಾಗೂ ಪಸರಿಸೋದು. ಇನ್ನು ಉತ್ತರ ಕರ್ನಾಟಕದ ಮಹಾಜನತೆ ವಿನಯ್ ಕುಲಕರ್ಣಿ ಮತ್ತು ವೈಶಾಲಿ ಕುಲಕರ್ಣಿ ಮತ್ತು ಶಿವಲೀಲಾ ಕುಲಕರ್ಣಿ ಬಗ್ಗೆ ಏನಂತೀರಿ? ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಹೇಳ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ. ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.